ಇಲ್ಲಿಯ ನಮ್ಮ ಅಂಗಾರಕಟ್ಟೆ ಕೇಂದ್ರದ ಸದಾನಂದ ರಂಗಮಂಟಪದಲ್ಲಿ ನಡೆಯಲಿಕ್ಕಿದೆ. ಕೋಶಿಕ ಸಂಸ್ಥೆ ಕಳೆದ 25 ವರ್ಷಗಳಿಂದ ನಾಟಕಗಳನ್ನ ಪ್ರಸ್ತುತಪಡಿಸುತ್ತಾ ಇದ್ದಾರೆ. ಕಳೆದ 5-6 ವರ್ಷಗಳಿಂದ ನಮ್ಮ ಕೇಂದ್ರದಲ್ಲಿಯೇ ತಾಲೀಮನ್ನು ನಡೆಸಿ ಇಲ್ಲಿಯೇ ನಾಟಕವನ್ನ ಪ್ರಸ್ತುತಿಯನ್ನ ಪಡಿಸ್ತಾ ಇದ್ದಾರೆ. ಈ ವರ್ಷ ನಾಟಕೋತ್ಸವವನ್ನ ಇಲ್ಲಿಯೇ ಹಮ್ಮಿಕೊಂಡಿರುತ್ತಾರೆ. ಇದಕ್ಕೆ ಮೊದಲು ಉದ್ಘಾಟನಾ ಸಮಾರಂಭ ನಡೆಯಲಿಕ್ಕಿದೆ. ಉದ್ಘಾಟನಾ ಸಮಾರಂಭಕ್ಕೆ ಅಭ್ಯಾಗತರನ್ನ ವೇದಿಕೆ ಮೇಲೆ ಆಮಂತ್ರಿಸ್ತಾ ಇದ್ದೇನೆ. ಅಭ್ಯಾಗತರಾದ ಗೋಪಾಲ್ ಕೃಷ್ಣ ನಾಯರಿಯವರು, ಖ್ಯಾತ ರಾಷ್ಟ್ರೀಯ ರಂಗ ನಿರ್ದೇಶಕರು ಹಾಗೂ ರಾಜಶೇಖರ್ ಹೆಬ್ಬಾರ್ ಅವರು, ಹಾಗೂ ನಂದಕಿಶೋರ್ ನಟ ನಿರ್ದೇಶಕರು, ಬೆಳಕು ತಜ್ಞರು, ಇವರು ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಕೋಶಿಕ ನಾಟಕೋತ್ಸವದ ಮೊದಲ ದಿನದ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗ್ತಾ ಇದೆ. ಇವತ್ತು ನಮ್ಮ ನಾಟಕ ಕೋಶಿಕ ತಂಡದ ನಾಟಕ ಸಾಯೋ ಆಟ ಪ್ರದರ್ಶನಗೊಳ್ಳಲಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ರಾಷ್ಟ್ರೀಯ ಖ್ಯಾತಿಯ ರಂಗ ನಿರ್ದೇಶಕ ಶ್ರೀ ಗೋಪಾಲ್ ಕೃಷ್ಣ ನಾಯರಿಯವರನ್ನು ನಾನು ಪರಿಚಯ ಮಾಡಿಕೊಡೋದಕ್ಕೆ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಆದರೆ ಈ ಸಾಲಿಗ್ರಾಮ ಕೋಟ ಪರಿಸರದವರೇ ಆದ ಗೋಪಾಲ್ ಕೃಷ್ಣ ನಾಯರಿಯವರ ಪರಿಚಯ ನಿಮಗೆಲ್ರಿಗೂ ಬಹಳ ಚೆನ್ನಾಗಿ ಗೊತ್ತು. ಹಾಗೆ ಅವರು ಅನೇಕ ನಾಟಕಗಳನ್ನು, ದೇಸಿ ಶೈಲಿಯ ನಾಟಕಗಳನ್ನು ಅವರು ತನ್ನ ಜಾನಪದ ಶೈಲಿಯಲ್ಲಿ ಕಟ್ಟಿಕೊಳ್ತಾ ಬರ್ತಾ ಇದ್ದಾರೆ. ಅವರೊಬ್ಬ ಪ್ರಸಿದ್ಧ ಅಂತಾರಾಷ್ಟ್ರೀಯ ರಂಗ ನಿರ್ದೇಶಕ. ಇಷ್ಟು ಅವರಿಗೆ ಸಾಲದು ಹೇಳಿದರೆ, ಆದರೆ ಹೇಳೋದಕ್ಕೆ ಬಹಳಷ್ಟಿದೆ. ಅವರ ಅನುಭವ ಮತ್ತು ರಂಗಭೂಮಿಯಲ್ಲಿ ಅವರು ಗಳಿಸಿರುವ ಜ್ಞಾನ ಅಪಾರವಾದದ್ದು. ಅವರನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ನಾನು ಆಹ್ವಾನಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಯಾಗಿರುವ ಶ್ರೀ ರಾಜಶೇಖರ್ ಹೆಬ್ಬಾರ್ ಅವರು ಅತಿಥಿ ಅನ್ನೋದಕ್ಕಿಂತ ಅವರು ಈ ಸ್ಥಳದ ಮಾಲೀಕರು. ಈ ಯಾವುದು ಯಕ್ಷಗಾನ ರಂಗಕೇಂದ್ರ, ಕಲಾಕೇಂದ್ರ, ಗುಣ್ಮಿ ಅಂತ ನಾವೇನು ಇದರಲ್ಲಿ ಬೋರ್ಡ್ ನೋಡ್ತೀವಿ, ಈ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ ಅವರ ತಂದೆಯವರಾದ ಸದಾನಂದ ಹೆಬ್ಬಾರ ಕಾಲದಲ್ಲಿ ಪ್ರಾರಂಭ ಆಗಿರಬೇಕು ಅನಿಸ್ತದೆ. ಆಗಿಂದಲೂ ಅವರು ಯಕ್ಷಗಾನವನ್ನು ಮಾಡ್ತಾ ಇದ್ರು. ಇವರು ಬಾಲ್ಯಾವಸ್ಥೆಯಿಂದ ಯಕ್ಷಗಾನದಲ್ಲಿ ಆಸಕ್ತಿಯನ್ನು ಹೊಂದಿ ನಂತರ ಈ ಕಲಾಕೇಂದ್ರವನ್ನು ಅತ್ಯಂತ ಸಮರ್ಪಕವಾಗಿ ನಡೆಸ್ತಾ ಬರ್ತಾ ಇದ್ದಾರೆ. ಈ ಒಂದು ಆಡಿಟೋರಿಯಂ ಅದಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ. ಅದರ ಪ್ರಯೋಜನವನ್ನು ನಾವು ಕೂಡ ಇವತ್ತು ಪಡೀತಾ ಇದ್ದೇವೆ. ಕೋಶಿಕಾದ 2ನೇ ವರ್ಷದ ನಾಟಕೋತ್ಸವವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಅವರನ್ನು ಕೂಡ ನಾನು ಇವತ್ತು ಇಲ್ಲಿ ಆಹ್ವಾನಿಸ್ತಾ ಇದ್ದೇನೆ. ಆಮೇಲೆ ನಮ್ಮ ಇನ್ನೋರ್ವ ಅತಿಥಿ ನಂದಕಿಶೋರ್ ಅವರು ಫೋನ್ ಕರೆಯ ಮೇರೆಗೆ ಅವರು ಇಲ್ಲಿ ಹೊರಗಡೆ ಇದ್ದಾರೆ. ಈಗ ಅವರು ಆಗಮಿಸ್ಲಿಕ್ಕಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ, ಅಂದರೆ ಉಪಸ್ಥಿತಿ ಇದೆ ಅವರದು, ಅವರನ್ನು ಕೂಡ ನಾನಿವತ್ತು ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ನಂದಕಿಶೋರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ನಂದಕಿಶೋರ್ ಅವರು ನಮ್ಮವರೇ, ಇಲ್ಲಿಯವರೇ. ಅದು ಈಗ ತಾನೇ ನನಗೆ ಗೊತ್ತಾಯಿತು. ಆದರೆ ಬೆಂಗಳೂರಿನಲ್ಲಿ ಅನೇಕ ನಾಟಕಗಳಲ್ಲಿ ಇವರ ಹೆಸರನ್ನು ನಾನು ಕೇಳಿಬಲ್ಲೆ. ಆಮೇಲೆ ಗೊತ್ತಾಯಿತು ನಮ್ಮ ಅಂತಾರಾಷ್ಟ್ರೀಯ ಖ್ಯಾತಿಯ ಅಥವಾ ಇಂಡಿಯಾದ ಅತ್ಯುತ್ತಮ ಬೆಳಕು ತಜ್ಞ ವಿ ರಾಮಮೂರ್ತಿಯವರ ಪಟ್ಟಶಿಷ್ಯ ಇವರು. ಹಾಗಾಗಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಅವರನ್ನಿವತ್ತು ಈ ನಮ್ಮ ನಾಟಕೋತ್ಸವಕ್ಕೆ ಆಹ್ವಾನಿಸೋದಕ್ಕೆ. ಆಕಸ್ಮಿಕವಾಗಿ ಅವರ ಭೇಟಿ ನಮಗಾಯಿತು. ಇದು ಕೋಶಿಕಾದ ಒಂದು ಅತ್ಯುತ್ತಮವಾದ ನೆನಪಿನಲ್ಲಿ ಇಡಬೇಕಾದಂಥ ಗಳಿಗೆ. ಇವರ ಪರಿಚಯ ಏನು ಬೇಡ ಅಂತ ಹೇಳ್ತಾ ಇದ್ರು, ಆದರೂ ಕೂಡ ಇದು ನಮ್ಮ ಕರ್ತವ್ಯ ಅಂತ ಮಾಡ್ತಾ ಇದ್ದೇನೆ. ರಾಮಮೂರ್ತಿಯವರ ಅತ್ಯಂತ ಆಪ್ತ ಶಿಷ್ಯ ಇವರು. ರೈಲ್ವೆ ಇಲಾಖೆಯಲ್ಲಿ ಉತ್ತಮವಾದ ನೌಕರಿ ಇದ್ದರೂ ಕೂಡ ಅದನ್ನು ತ್ಯಜಿಸಿ ಸಂಪೂರ್ಣವಾಗಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬೆಳಕು ತಜ್ಞ, ಅದರ ಜೊತೆಗೆ ನಟ, ನಿರ್ದೇಶಕ,
ಹೀಗೆ ಒಟ್ಟಿನಲ್ಲಿ ಇವರು ಪೂರ್ತಿಯಾಗಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರನ್ನ ಇವತ್ತು ನಾವು ಕೋಶಿಕದ ಪರವಾಗಿ ಈ ಒಂದು ಸಮಾರಂಭಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಈಗ ಜ್ಯೋತಿ ಬೆಳಗಿಸುವ ಮೂಲಕ ನಮ್ಮ ನಾಟಕೋತ್ಸವಕ್ಕೆ ಚಾಲನೆ ನೀಡೋಣ. ಜ್ಯೋತಿ ಬೆಳಗಿಸುವುದರ ಮೂಲಕ ಕೋಶಿಕ 2022ರ ಉದ್ಘಾಟನೆಯನ್ನ ನಮ್ಮ ಗಣ್ಯರು ಮಾಡ್ತಾ ಇದ್ದಾರೆ.